ಎಸಿಗಳ ಮಿಸ್ಯೂಸ್ ಕೂಡ ಮಾಡಬಹುದಾ? ಹೌದು, ಕಿದ್ವಾಯಿ ಮುಖ್ಯಸ್ಥ ಅಂಥದ್ದೊಂದು ಮಿಸ್ಯೂಸ್ ಮಾಡಿದ್ರ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಕಲಬುರಗಿ ಕಿದ್ವಾಯಿ ಆಸ್ಪತ್ರೆಯಲ್ಲಿ 24 ಎಸಿಗಳು ನಾಪತ್ತೆಯಾಗಿವೆ. ಕಿದ್ವಾಯಿ ಮುಖ್ಯಸ್ಥ ಗುರುರಾಜ್ ದೇಶಪಾಂಡೆ ಮೇಲೆ ಹಿಂಗಿದ್ದೊಂದು ಆರೋಪ ಬಂದಿದ್ದು, ಹೊಸ ಎಸಿ ಅಳವಡಿಸುವಾಗ ಹಳೆ ಎಸಿ ನಾಪತ್ತೆಯಾಗಿದೆ. ಆಸ್ಪತ್ರೆಯಲ್ಲಿನ ಎಸಿಗಳನ್ನ ಹೊತ್ತೊಯ್ಯುವಾಗ ತಡೆದಿದ್ದಾರೆ ಸಿಬ್ಬಂದಿ. ಪೊಲೀಸ್ ಠಾಣೆಗೆ ದೂರು ಕೊಟ್ಟು ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಕೆಲ ಸಿಬ್ಬಂದಿಗಳು. ಇನ್ನು ಹೋರಾಟಗಾರರು ಸಚಿವರು ಮತ್ತು ಕಿದ್ವಾಯಿ ನಿರ್ದೇಶಕರಿಗೆ ದೂರು ಕೊಟ್ಟಿದ್ದಾರೆ. ಯಾವಾಗ ಹೋರಾಟ ತೀವ್ರ ಆಗೋದಕ್ಕೆ ಶುರುವಾಯಿತು, ರಾತ್ರೋರಾತ್ರಿ ಎಸಿಗಳು ವಾಪಸ್ ಬಂದಿವೆ. ಹಾಗಾದ್ರೆ ಈ ಎಸಿಗಳು ಹೊರಗೆ ಹೋಗಿದ್ಯಾಕೆ, ಇದ್ದಕ್ಕಿದ್ದಂತೆ ವಾಪಸ್ ಬಂದಿದ್ಯಾಕೆ? ಬೈಬ್ಯಾಕ್ ಅನ್ಕೊಂಡು ನೀಡಿದ್ದೆ ಅಂತ ಕಿದ್ವಾಯಿ ಮುಖ್ಯಸ್ಥ ಹೇಳ್ತಾ ಇದ್ದಾರೆ. ಬೈಬ್ಯಾಕ್ ಆದೇಶವೇ ಇಲ್ಲದೆ ಮುಖ್ಯಸ್ಥರು ಕೊಟ್ಟಿದ್ದಾದ್ರೂ ಹೇಗೆ ಅನ್ನೋದು ಪ್ರಶ್ನೆ. ಕಾಟಾಚಾರಕ್ಕೆ ಕಳ್ಳತನ ಆಗಿರೋ ಬಗ್ಗೆ ಎಫ್ಐಆರ್ ದಾಖಲಿಸ್ತಾರೆ ಗುರುರಾಜ್. ಹಾಗಾದ್ರೆ ಈ ಎಸಿಗಳನ್ನ ತಗೊಂಡು ಹೋಗಿದ್ದು ಯಾರು, ಯಾವಾಗ ವಾಪಸ್ ತಂದಿಟ್ಟಿದ್ದು ಯಾಕೆ? ಸಿಸಿಟಿವಿ ದೃಶ್ಯಕ್ಕೆ ಬೆಂಗಳೂರು ನಿರ್ದೇಶಕರ ಅನುಮತಿ ಬೇಕಂತೆ. ಈ ಇತ್ತೀಚೆಗೆ ಬಂದ ಒಂದು ವರದಿ ಪ್ರಕಾರ ಈ ಹಾಸ್ಪಿಟ್ಲಲ್ಲಿ ಎಸಿಗಳ ಕಳ್ಳತನ ಆಗಿ ಅದು ಇಲ್ಲಿನ ಪ್ರಭಾರಾಧಿಕಾರಿ ಹತ್ರ ಹೋಗಿದೆ ಅಂತ ಒಂದು ಸುಳ್ಳು ಮಾಹಿತಿಯನ್ನು ದೂರ ರೀತಿಯಲ್ಲಿ ಸಲ್ಲಿಸಲಾಗಿದೆ. ಅದರದ್ದು ನಾನು ವಿವರಣೆ ಕೊಡ್ತೀನಿ. ಇವಾಗ ಸುಮಾರು 7 ವರ್ಷದಿಂದ ಇಲ್ಲಿ ನಮ್ಮ ರೇಡಿಯೇಷನ್ ವಿಭಾಗದಲ್ಲಿ ಕೆಲಸ ಮಾಡದಿರೋ ಎಸಿ ಕೆಟ್ಟೋಗಿದೆ ಅಂತ ನಮ್ಮದು ಹೋದ ವರ್ಷವೇ ನಮಗೆ ಅದರದ್ದು ಲಿಖಿತ ಮಾಹಿತಿ ಇತ್ತು. ಅದರ ಮುಂದಿನ ಕ್ರಮಕ್ಕಾಗಿ ನಾವು ಹೆಡ್ ಆಫೀಸಿಗೆ ಏನು ಕೆಟ್ಟೋಗಿವೆ ಎಸಿ ಅಂತ ನಾವು ಬದಲಾಯಿಸಬೇಕಂತ 15 ಎಸಿ ಬದಲಾಯಿಸಬೇಕು. ಯಾಕಂದರೆ ರೇಡಿಯೇಷನ್ ವಿಭಾಗಕ್ಕೆ ಸಂಬಂಧಪಟ್ಟ ಇಲ್ಲಿ ಕಲಬುರಗಿಯಲ್ಲಿರುವಂಥ ಕ್ಯಾನ್ಸರ್ ಆಸ್ಪತ್ರೆ ಕಿದ್ವಾಯಿನಲ್ಲಿ ನವೆಂಬರ್ನಲ್ಲಿ ಒಂದು 20-30 ಎಸಿಗಳು ಕಳ್ಳತನ ಆಗುತ್ತೆ. ಕಳ್ಳ CCTVನಲ್ಲಿ ಸಿಕ್ಕಿಬೀಳ್ತಾನೆ. ಅದಾದಮೇಲೆ ಪೊಲೀಸರು ಕಳ್ಳನನ್ನು ಕರೆಸಿ ಒಂದು ಮುಚ್ಚಳಿಕೆಯನ್ನು ಬರೆಸ್ಕೊಳ್ತಾರಂತೆ. ಮುಚ್ಚಳಿಕೆ ಬರೆದುಕೊಟ್ಟಂಥ ಕಳ್ಳ ಹೇಳ್ತಾನೆ, ಕದ್ದ ಮಾಲನ್ನು ಇಲ್ಲಿರುವಂಥ ಅಡ್ಮಿನಿಸ್ಟ್ರೇಟರ್ ಮನೆಗಳಲ್ಲಿ ಎಸಿಗಳನ್ನು ಫಿಟ್ ಮಾಡಿದ್ದೀನಿ ನಾನು ಅಂತ ಹೇಳ್ತಾನೆ. ಆಮೇಲೆ ಕಳ್ಳನಿಗೆ ಬಿಟ್ಟು ಕಳಿಸ್ತಾರೆ. ಯಾವುದೇ ಕೇಸ್ ಆಗೋದಿಲ್ಲ. ಅದಾದ 15 ದಿನಕ್ಕೆ FIR ಆಗುತ್ತೆ. FIR ಆದಲ್ಲಿ ಕಳ್ಳ ಯಾರಂತ ಗೊತ್ತಿದ್ದರೂ ಆ ಕಳ್ಳನ ಹೆಸರನ್ನು FIRನಲ್ಲಿ ಕೈ ಬಿಡ್ತಾರೆ. ಅದಾದ 5-6 ದಿನಗಳಲ್ಲಿ ಕದ್ದ ಮಾಲು ಮತ್ತು ವಾಪಸ್ಸು ಅದರಲ್ಲಿ ಅರ್ಧ ಮಾಲು ವಾಪಸ್ ಬರುತ್ತೆ. ಯಾಕೆ ವಾಪಸ್ ಬಂತು ಅಂದರೆ ರಿಪೇರಿಗೆ ಒಯ್ದಿದ್ದೇವಂತ ಹೇಳ್ರಿ ಅಂತ ಪೊಲೀಸರು ಕಳ್ಳರಿಗೆ ಹೇಳಿ ಕಳಿಸ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.